ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋ ಕೆಲವು ಪ್ರಾಣಿಗಳು ಮಾಡಿರೋ ಭೀಕರ ರಾದ್ದಾಂತಗಳನ್ನ ನೋಡಲಿದ್ದೇವೆ. ಅದಕ್ಕಾಗಿ ಸಖತ್ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಇನ್ನು ಕಾಡಿನ ಮಧ್ಯದಲ್ಲಿ ನಮ್ಮ ಶೇರ್ ಖಾನ್ ಶಂಕ ಊದಿದ ಹಾಗೆ ಗರ್ಜನೆ ಮಾಡ್ತಾ ಫುಲ್ ಗಂಭೀರವಾಗಿ ರೋಡ್ ಕ್ರಾಸ್ ಮಾಡ್ತಾ ಇರುವಾಗ ಆ ಟೈಮಲ್ಲಿ ಬೈಕ್ ಮೇಲೆ ಹೋಗ್ತಿರೋ ಈ ಅಣ್ಣನ ಗತ್ತನ್ನ ಒಂದ್ಸರಿ ನೋಡಿ. ಸೀದಾ ಮುಂದೆ ಹೋಗ್ತಿರೋ ಆ ಶೇರ್ ಖಾನ್ ಸಿಂಹನ ನೋಡಿದ್ರು ರೋಡಲ್ಲಿ ಯಾವುದೋ ಬೀದಿ ನಾಯಿನ ನೋಡಿ ಇಗ್ನೋರ್ ಮಾಡೋ ತರಹ ಫುಲ್ ಆಟಿಟ್ಯೂಡ್ ತೋರಿಸ್ತಾ ಇಗ್ನೋರ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ನನ್ನ ನೋಡು, ನನ್ನ ಅಂದ ನೋಡು ಅಂತ ಇಲ್ಲಿ ಗೋರಿಲ್ಲಾ ಹೆಂಡತಿ ಕರೀತಿದ್ರೆ ಅದರ ಗಂಡ ಮಾತ್ರ ಪಕ್ಕದಲ್ಲೇ ಇರೋ ಬೇರೆ ಲೇಡಿ ಗೋರಿಲ್ಲಾ ಹೋಗೋದನ್ನ ಕಣ್ಣಿಟ್ಟು ನೋಡ್ತಾ ಇರುತ್ತೆ. ಅದನ್ನ ನೋಡಿ ತಡೆಯಲಾರದ ಸತಿಮಣಿ, ನಾನು ಪಕ್ಕದಲ್ಲೇ ಇದ್ದಾಗ್ಲೂ ಅದನ್ನ ನೋಡ್ತೀಯ ಬಡ್ಡಿ ಮಗನೆ ಅಂತ ನಮ್ಮ ಸಾರ್ಗೆ ಹಿಗ್ಗಾಮುಗ್ಗ ಬೆಂಡೆತ್ತಿ ಬಿಡುತ್ತೆ. ಈ ಸಿಂಹ ಪೊದೆಯಲ್ಲಿರೋ ಕಾಡು ಹಂದಿ ಮರಿಗಳನ್ನ ಹಪ್ಪಳ ತಿಂದ ಹಾಗೆ ಕರುಮ್ ಅಂತ ತಿಂದು ಬಿಡೋಣ ಅಂತ ಆ ಮರಿಗಳನ್ನ ಕಿಡ್ನಾಪ್ ಮಾಡೋಕೆ ಹೋಗುತ್ತೆ. ಆದ್ರೆ ಅಷ್ಟರಲ್ಲೇ ಎಂಟ್ರಿ ಕೊಡೋ ದೊಡ್ಡ ಹಂದಿಯ ಭೀಕರ ಪೆಟ್ಟಿಗೆ ಪಾಪ ಈ ಸಿಂಹ ಪೂಜೆಗೆ ಲಾಯಕ್ಕಿಲ್ಲದ ಪುಷ್ಪ ತರಹ ಆಗಿಬಿಡುತ್ತೆ. ಇನ್ನು ಕಾಡು ಹಂದಿಗಳ ಬೇಟೆಗೆ ಹೋದ್ರೆ ಆ ಕಾಡು ಹಂದಿಗಳ ಜೊತೆ ಅಡ್ಡಾದಿಡ್ಡಿಯಾಗಿ ಆಟ ಆಡ್ತವಲ್ಲಪ್ಪ ಅಂತ ಅಪ್ಪ ಸಿಂಹ ಫುಲ್ ಚಿಂತೆಯಲ್ಲಿ ಕೂತಿರುತ್ತೆ. ಕರೆಕ್ಟ್ ಆಗಿ ಅದೇ ಟೈಮಲ್ಲಿ ಮರಿ ಸಿಂಹ ಬಂದು ಡ್ಯಾಡಿ ನನಗೆ ಸುಸ್ಸು ಬರ್ತಾ ಇಲ್ಲ ಡ್ಯಾಡಿ ಅಂತ ಕಾಟ ಕೊಡ್ತಿದ್ರೆ ಅಪ್ಪ ಸಿಂಹ ಸಿಟ್ಟಲ್ಲಿ ಆ ಮರಿಗೆ ಒಂದೇಟು ಬಿಟ್ಟು ಬೈದು ದಬಾಯಿಸುತ್ತೆ. ಅದಕ್ಕೆ ಪಕ್ಕದಲ್ಲಿರೋ ಹೆಂಡತಿ ಛೀ ಎಂತ ಬದುಕು ಕಣೋ ನಿಂದು ಅಂತ ಹೇಳಿ ಕೆನ್ನೆಗೆ ಬಾರಿಸ್ಬಿಡುತ್ತೆ. ಬೇವರ್ಸಿ ತರಹ ಆರಾಮಾಗಿ ಮಲಗಿರೋ ನಾಯಿನ ನೋಡಿ ಹೀಗೆ ಮಲಗೋ ಬದಲು ಯಾವುದಾದ್ರೂ ಕೆಲಸ ಮಾಡ್ಕೋಬಾರ್ದೇನೋ ಅಂತ ಒಂದು ಆನೆ ಬಂದು ಆ ನಾಯಿನ ಅಲ್ಲಿಂದ ಒದ್ದು ಓಡಿಸುತ್ತೆ. ರಾತ್ರಿ ಟೈಮಲ್ಲಿ ಜನರನ್ನ ಹೆದರಿಸೋಕೆ ಅಂತ ಈ ಪ್ರಾಣಿ ಗೊಂಬೆಯನ್ನ ಯಾವ ಪುಣ್ಯಾತ್ಮ ತಂದು ಇಟ್ನೋ ಗೊತ್ತಿಲ್ಲ. ಆದ್ರೆ ಕಂಗಾರು ಪ್ರಾಣಿಗೆ ಕಂಗಾಲು ಮಾಡೋಕೆ ನೋಡ್ತು ಈ ಗೊಂಬೆ. ಆದ್ರೆ ಇನ್ನು ಈ ಬೆಕ್ಕು ಫ್ರೀಯಾಗಿ ಸಿಕ್ತು ಅಂತ ಈ ಅಣ್ಣ ನೋಡಿ ಕಾಲ್ಗಳನ್ನ ಹೇಗೆ ಒತ್ತಿಸಿಕೊಳ್ತಿದ್ದಾನೆ. ಅಲ್ಲಿ ಒತ್ತು ಇಲ್ಲಿ ಒತ್ತು ಅಂತ ಬೆಕ್ಕಿಗೆ ಫುಲ್ BP ರೈಸ್ ಮಾಡ್ತಾ ಇರ್ತಾನೆ. ಆ ಬೆಕ್ಕನ್ನ ಕೂಡ ಕೇರ್ ಮಾಡದೆ ಒತ್ತು ಅಂತ ವಿಚಿತ್ರವಾಗಿ ಕಾಟ ಕೊಡ್ತಿರ್ತಾನೆ. ಆದ್ರೆ ಪಾಪ ಆ ಬೆಕ್ಕನ್ನ ನೋಡಿ ಅದು ಮನುಷ್ಯನಿಗೆ ಯಾವ ರೇಂಜ್ಗೆ ಶಾಪ ಹಾಕ್ತಾ ಇದೆ ಅಂತ ನೀವೇ ನೋಡಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ. ಫ್ರೆಂಡ್ಸ್, ಈ ಹಾವಿಗೆ 1 ತಿಂಗಳಿಂದ ಮೋಷನ್ಸ್ ಬ್ಲಾಕ್ ಆಗಿತ್ತೋ ಏನೋ ಗೊತ್ತಿಲ್ಲ. ರೋಡ್ ಮಧ್ಯದಲ್ಲೇ ಫುಲ್ ರೋಷದಲ್ಲಿ ಹೊಟ್ಟೆ ಖಾಲಿ ಮಾಡೋ ಪ್ರಯತ್ನ ಮಾಡ್ತಾ ಇರುತ್ತೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಬಂದ ಬೈಕ್ ರೈಡರ್ ಅಣ್ಣನಿಗೆ ಕಡ್ಡಿ ತರಹ ಬಿದ್ದಿರೋ ಆ ಹಾವನ್ನ ನೋಡಿ ಜೀವಾನೇ ಹಾರಿ ಹೋದ ಹಾಗೆ ಆಗ್ಬಿಡುತ್ತೆ. ಎಷ್ಟೋ ಕಷ್ಟಪಟ್ಟು ಬೈಕ್ ಕಂಟ್ರೋಲ್ ಮಾಡಿದ್ರು ಬೈಕ್ ಚಕ್ರನ ಹಾವಿನ ಬಾಲದ ಮೇಲೆಗೆ ಹತ್ತಿಸ್ಕೊಂಡು ಹೊರಟು ಹೋಗ್ತಾನೆ. ಅದಕ್ಕೆ ಆ ಹಾವು ಫುಲ್ ಸಿಟ್ಟಲ್ಲಿ ಹೆಡೆ ಎತ್ತೆ ಬುಸ್ ಅಂತ ಕರೆಯುತ್ತೆ. ಬೈಕ್ ಮೇಲೆ ಬರ್ತಿರೋ ಅಣ್ಣನಿಗೆ ಕಣ್ಣಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯೋ ಏನೋ ಗೊತ್ತಿಲ್ಲ. ಬೆಳಗ್ಗಿಂದ ಉಪವಾಸ ಬಿದ್ದಿರೋ ಹುಲಿಯ ಪಕ್ಕದಲ್ಲೇ ಯಾವುದೋ ಮದುವೆ ಮೆರವಣಿಗೆಗೆ ಹೋಗೋ ತರಹ ಫುಲ್ ಪೋಸ್ ಕೊಡ್ತಾ ಹೋಗ್ತಾ ಇದ್ದಾನೆ. ಅದಕ್ಕೆ ಫುಲ್ ಹಸಿದಿದ್ದ ಹುಲಿ ತಗ್ಗೋದೇ ಇಲ್ಲ ಅನ್ನೋ ತರಹ ರಾಕೆಟ್ ಸ್ಪೀಡ್ ಅಲ್ಲಿ ಇವರ ಹಿಂದೆ ಓಡುತ್ತೆ. ಆದ್ರೆ ಸಡನ್ ಆಗಿ ಹುಲಿಗೆ ಏನಾದ್ರೂ ಅರ್ಜೆಂಟ್ ಕೆಲಸ ನೆನಪಾಯ್ತೋ ಏನೋ ಗೊತ್ತಿಲ್ಲ. ಹೋಗ್ಲಿ ಬಿಡು ಅಂತ ಅವರನ್ನ ಬಿಟ್ಟು ಬಿಡುತ್ತೆ. ಈ ನಾಯಿ ಮತ್ತು ಬೆಕ್ಕಿನ ಮಧ್ಯೆ ಯಾವ ಜಗಳ ಇತ್ತೋ ಏನೋ ಗೊತ್ತಿಲ್ಲ. ಕರುಣೆಯೇ ಇಲ್ಲದ ಆ ಬೆಕ್ಕು ನಾಯಿನ ಕಚ್ಚಬಾರದ ಜಾಗದಲ್ಲೇ ದಾರುಣವಾಗಿ ಕಚ್ಚಿ ಓಡ್ ಹೋಗುತ್ತೆ. ಆದ್ರೆ ನಮ್ಮ ಟಾಮಿ ಏನಾದ್ರೂ ಒಂದು ಸಣ್ಣ ಬಾಂಬ್ ಬಿಟ್ಟಿದ್ರೆ ಆ ಬೆಕ್ಕು ಅಲ್ಲೇ ಪರಲೋಕಕ್ಕೆ ಪಾರ್ಸಲ್ ಆಗ್ಬಿಡ್ತಾ ಇತ್ತು. 2 ದಿನಗಳಿಂದ ಉಪವಾಸ ಇರೋ ಸಿಂಹ ಬೇಟೆಗಾಗಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹುಡುಕಾಡ್ತಾ ಇದ್ರೆ ಪಕ್ಕದಲ್ಲೇ ಇರೋ ಪೊದೆಯಲ್ಲಿ ಅಡಗಿರೋ ವೈಲ್ಡ್ ಬೀಸ್ಟ್ ತನ್ನ ಪಾಡಿಗೆ ತಾನು ಸುಮ್ಮನೆ ಕೂಡದೆ ಸಿಂಹನ ಎಂದು ಲೈಫಲ್ಲಿ ನೋಡೇ ಇಲ್ಲ ಅನ್ನೋ ತರಹ ಇಣುಕಿ ನೋಡ್ತಾ ಇರುತ್ತೆ. ಆದ್ದರಿಂದ ಡೌಟ್ ಬಂದು ಜಾಗ ಪತ್ತೆ ಹಚ್ಚಿದ ಸಿಂಹ ಸುಮ್ಮನೆ ಸಿಗ್ತಾ ಇರೋ ವೈಲ್ಡ್ ಬೀಸ್ಟ್ ನ ನೋಡಿ ಇನ್ನು ವಾರದವರೆಗೂ ಬೇಟೆಯಾಡದಿದ್ರು ಪರವಾಗಿಲ್ಲ ಅಂತ ಅನ್ಕೊಂಡು ಆ ವೈಲ್ಡ್ ಬೀಸ್ಟ್ ರಕ್ತನ ಬೇರೆ ಲೆವೆಲ್ ಅಲ್ಲಿ ಕುಡಿದು ಮುಗಿಸುತ್ತೆ. ಪರ್ಮಿಷನ್ ಇಲ್ಲದೆ ಫೋಟೋ ತಗೊಳ್ತಾ ಇದ್ದಾರೆ ಅಂತ ಕೋಪದಲ್ಲಿರೋ ಕೋತಿ ಕಚ್ಚಿ ಹೆದರ್ಸೋಣ ಅಂತ ನೋಡುತ್ತೆ. ಆದ್ರೆ ಕೋತಿ ಬೆದರಿಕೆಗೆ ಅಣ್ಣ ಸ್ವಲ್ಪವೂ ಹೆದರದೆ ಅಲ್ಲಾಡದೆ ಸುಮ್ಮನೆ ಇರೋದನ್ನ ನೋಡಿ ಕೋತಿಗೆ ಛೀ ಎಂತ ಪರಿಸ್ಥಿತಿ ಬಂತು, ಒಂದ್ ಕಾಲದಲ್ಲಿ ನನ್ನನ್ನ ನೋಡಿದ್ರೇನೆ ಪ್ಯಾಂಟ್ ಅಲ್ಲಿ ಉಚ್ಚೆ ಮಾಡ್ಕೊಂಡು ಓಡ್ತಾ ಇದ್ರು, ಇವತ್ತೇನಾಯ್ತು ಹೀಗಾಗ್ಬಿಡ್ತು ನನ್ನ ಬದುಕು ಅಂತ ಒಳಗೊಳಗೇನೆ ಕೊರಗ್ತಿರುತ್ತೆ. ಸಿಂಹ ಸಖತ್ತಾಗಿ ಮಾಂಸ ತಿಂತಾ ಇದೆ ಅಂತ ಬೇರೆ ಲೆವೆಲ್ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ರೆ ಅದನ್ನ ನೋಡ್ಬಿಟ್ಟ ಸಿಂಹ ಸೈಲೆಂಟ್ ಆಗಿ ಹತ್ರ ಬಂದು
ಏ ಶಿಷ್ಯ, ಆ ಕೈಗಳನ್ನ ಸ್ವಲ್ಪ ಒಳಗಡೆ ತಗೋ ಅಂತ ಸ್ವೀಟ್ ಆಗಿ ಬುದ್ಧಿ ಹೇಳಿ ಮುದ್ದಾಡಿ ಹೊರಟು ಹೋಗುತ್ತೆ. ಈ ಸಿಂಹದ ಜಾಗದಲ್ಲಿ ಬೇರೆ ಯಾವುದಾದ್ರೂ ಸಿಂಹ ಇದ್ದಿದ್ರೆ ಮಾತ್ರ ನಮ್ಮ ಅಣ್ಣನ ಕೈ ಸೀದಾ ಸ್ವಾಹ ಆಗ್ಬಿಡ್ತಿತ್ತು. ಈ ಅಣ್ಣ ಕೊಕ್ಕರೆ ಸಿಕ್ತು ಅಂತ ಕೊಕ್ಕರೆಯ ಕಾಲನ್ನ ಗಟ್ಟಿಯಾಗಿ ಹಿಡ್ಕೊಂಡು ಫುಲ್ ರುಬಾಬು ತೋರಿಸ್ತಾ ಇರ್ತಾನೆ. ಅದಕ್ಕೆ ಆ ಕೊಕ್ಕರೆ ಸಿಟ್ಟು ಬಂದು ಆ ಅಣ್ಣಂಗೆ ಸೂಪರ್ ಆಗಿ ಸನ್ಮಾನ ಮಾಡಿಬಿಡುತ್ತೆ. ಕಾಡಲ್ಲಿ ಹಸುವನ್ನ ಮರಕ್ಕೆ ಕಟ್ ಹಾಕಿರೋ ಆ ಪುಣ್ಯಾತ್ಮ ಯಾರೋ ಗೊತ್ತಿಲ್ಲ, ಆದ್ರೆ ಫುಲ್ ಹಸುವಲ್ಲಿರೋ ಒಂದು ಹುಲಿ ಮರಕ್ಕೆ ಕಟ್ಟಿರೋ ಆ ಹಸುವನ್ನ ನೋಡಿ ಅದರ ಮೇಲೆ ಭೀಕರವಾಗಿ ಅಟ್ಯಾಕ್ ಮಾಡಿಬಿಡುತ್ತೆ. ಹಸುವನ್ನ ಹಗ್ಗದಿಂದ ಗಟ್ಟಿಯಾಗಿ ಕಟ್ ಹಾಕಿರೋದ್ರಿಂದ ಅದಕ್ಕೆ ಸಾಯೋದನ್ನ ಬಿಟ್ಟು ಬೇರೆ ಯಾವುದೇ ಆಪ್ಷನ್ ಇರಲಿಲ್ಲ. ಆ ಹಸುವಿಗೆ ಈ ಗತಿ ತಂದಿಟ್ಟ ಆ ಪಾಪಿಷ್ಟನಿಗೆ ಮೈತುಂಬಾ ಹುಳ ಬಿದ್ದು ಸಾಯ್ಲಿ ಅಂತ ನಾವೆಲ್ಲ ಬೇಡ್ಕೊಳ್ಳೋಣ. ಇನ್ನು ಈ ನಾಯಿ ಕ್ವಾರ್ಟರ್ ಹೊಡೆದು ಫುಲ್ ಕಿಕ್ಕಲ್ಲಿದೆಯೇನೋ ಗೊತ್ತಿಲ್ಲ, ತನ್ನನ್ನ ತಿನ್ನೋಕೆ ಬಂದಿರೋ ಚಿರತೆ ಜೊತೆಗೆ ಸೈ ಅಂದ್ರೆ ಸೈ ಅಂತ ರೌಡಿಸಂ ಮಾಡ್ತಾ ಚಿರತೆಗೇನೆ ಸುಸ್ಸು ಮಾಡಿಸ್ಬಿಡುತ್ತೆ. ತಾತ ಊಟ ಮುಗಿಸ್ಕೊಂಡು ಆರಾಮಾಗಿ ಆಚೆ ಬರ್ತಾ ಇದ್ರೆ ಸಖತ್ ಕೋಪದಲ್ಲಿರೋ ಹಂದಿ ಗುರುಗಳಿಗೆ ಸರಿಯಾಗಿ ಗುಲಗಂಜಿ ಇಳಿಸ್ಬಿಡೋಣ ಅಂತ ಗುದ್ದೋಕೆ ಬರುತ್ತೆ. ಆದ್ರೆ ಜಸ್ಟ್ ಮಿಸ್ ನಲ್ಲಿ ತಾತ ತಪ್ಪಿಸ್ಕೊಳ್ತಾರೆ. ಆದ್ರೆ ಹಿಂದೆ ಬರ್ತಿದ್ದ ಅಜ್ಜಿಗೆ ಮಾತ್ರ ಘೋರವಾಗಿ ಗುದ್ದಿ ಕೆಳಗಡೆ ಹಾಕ್ಬಿಡುತ್ತೆ ಆ ಹಂದಿ. ಇನ್ನು ಜಂಗಲ್ ಸಫಾರಿ ಅಂದ್ರೆ ಜನರಿಗೆ ತುಂಬಾ ಕ್ರೇಜ್ ಮತ್ತೆ ಆಸೆ ಇರುತ್ತೆ ಅಲ್ವಾ. ಆದ್ರೆ ಇಲ್ಲಿ ಹುಲಿ ಇವರ ಕಾರನ್ನ ಅಟ್ಟಾಡ್ಸ್ಕೊಂಡು ಬರ್ತಿರೋ ವೇಗ ನೋಡಿದ್ರೆ ಬ್ಯಾಕ್ ಸೀಟ್ ಅಲ್ಲಿ ಕೂತಿರೋ ಮನುಷ್ಯನಿಗೆ ಬೀಜ ಬಾಯಿಗೆ ಬಂದಿರುತ್ತೆ. ಊರ ಒಳಗಡೆ ನುಗ್ಗಿರೋ ಸಿಂಹ ಮೇಕೆಗಳನ್ನ ನುಂಗ್ಬಿಡೋಣ ಅಂತ ಮುಂದಕ್ಕೆ ಹೋಗ್ತಾ ಇರುತ್ತೆ. ಆದ್ರೆ ಅಲ್ಲಿರೋ ಒಬ್ಬ ಅಜ್ಜಿಯಿಂದ ಬಿದ್ದ ಒದೆಗೆ ಸಿಂಹ ಬಾಯಿ ಮುಚ್ಕೊಂಡು ಓಡೋಗ್ಬಿಡುತ್ತೆ. ಈ ಬೆಕ್ಕು ಟಿವಿ ಸೀರಿಯಲ್ಗಳನ್ನ ಜಾಸ್ತಿ ನೋಡುತ್ತೋ ಏನೋ ಗೊತ್ತಿಲ್ಲ, ನಾಯಿಗೆ ಸಖತ್ತಾಗಿ ಫೀಲ್ಡಿಂಗ್ ಸೆಟ್ ಮಾಡ್ತಾ ಇದೆ. ಹೋಟೆಲ್ಗೆ ಊಟ ಮಾಡೋಕೆ ಬಂದಿರೋ ಚಿರತೆ ದಮ್ ಬಿರಿಯಾನಿನ ಪಕ್ಕಕ್ಕಿಟ್ಟು ಚಿತ್ರಾನ್ನ ಪ್ಯಾಕೆಟ್ಗಾಗಿ ಸಣ್ಣ ಗುಬ್ಬಚ್ಚಿ ಮೇಲೆಗೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡುತ್ತೆ. ಟೆಂಟ್ ಹಾಕುವವನು ಹಸುವಿನ ಹತ್ರ ಸಾಲ ತಗೊಂಡಿದ್ದ ಏನೋ ಗೊತ್ತಿಲ್ಲ, ಆ ಸಾಲದ ಬದಲು ಆ ಸ್ಟ್ಯಾಂಡ್ ಅನ್ನೇ ಕಿತ್ಕೊಂಡು ಓಡೋಗ್ತಾ ಇದೆ. ಫಸ್ಟ್ ನೈಟ್ ಮಾಡ್ಕೊಳ್ತಿರೋ ಆನೆಯನ್ನ ಡಿಸ್ಟರ್ಬ್ ಮಾಡಿದ್ರೆ ಆನೆ ಕೋಪ ಬಂದು ಸೇಡು ತೀರಿಸಿಕೊಳ್ಳೋಕೆ ಯಾವುದೋ ಹುಚ್ಚು ನಾಯಿ ಹಿಂದೆ ಬಿದ್ದ ಹಾಗೆ ಇವರ ಹಿಂದೆ ಬಿದ್ದು ಅಟ್ಟಾಡ್ಸುತ್ತೆ. ಅಷ್ಟೇ, ಆ ಪೆಟ್ಟಿಗೆ ಹೆದರ್ಕೊಂಡು ಅಯ್ಯೋ ದೇವ್ರೆ ಅಂತ ಎಲ್ರೂ ಪ್ರಾಣ ಕೈಯಲ್ಲಿ ಹಿಡಿದು ಓಡ್ತಾರೆ. ಈ ಕಪ್ಪು ನಾಯಿಗೆ ಯಾವ ಕಾಯಿಲೆ ಬಂದಿದೆಯೋ ಗೊತ್ತಿಲ್ಲ, ದೇವರು ಕನಿಕರ ಬಿಟ್ಟು 4 ಕಾಲ್ಗಳನ್ನ ಕೊಟ್ಟಿದ್ರು, ನನ್ನ ಸ್ಟೈಲೇ ಬೇರೆ ನಾನೇ ಬೇರೆ ಅಂತ ಕೇವಲ 2 ಕಾಲ್ಗಳ ಮೇಲೆಗೆ ರಾಮದೇವ್ ಬಾಬಾ ತರಹ ನಡೀತಾ ಇದೆ. ಈ ರೀತಿ ನಡೆದು ಇಡೀ ನಾಯಿ ಸಮಾಜಕ್ಕೆ ಯಾವ ಸಂದೇಶ ಕೊಡ್ತಾ ಇದೆಯೋ ಗೊತ್ತಿಲ್ಲ. ಕೆರೆಯಲ್ಲಿ ಮೀನು ಹಿಡಿಯೋಕೆ ಅಂತ ಬರ್ತಿರೋ ಮಂಜಣ್ಣ ದೊಡ್ಡ ಮೀನೇ ಸಿಕ್ತು ಅನ್ಕೊಂಡು ಸ್ಟಾರ್ಟಿಂಗ್ ಇಂದ ಫುಲ್ ಜೋಶಲ್ಲಿ ಹೋಗ್ತಾ ಇರ್ತಾನೆ. ಆದ್ರೆ ಕಣ್ಮುಚ್ಚಿ ಕಣ್ ಬಿಡೋದ್ರಲ್ಲಿ ಒಳಗಡೆ ಇರೋ ಮೊಸಳೆನ ನೋಡ್ಬಿಡ್ತಾನೆ. ಅಷ್ಟೇ, ಮಂಜ ಜೀವ ಕೈಯಲ್ಲಿ ಹಿಡ್ಕೊಂಡು ಚಡ್ಡಿ ಹಿಡ್ಕೊಂಡು ಹಿಂದಕ್ಕೆ ಓಡಿ ಬಂದ್ಬಿಡ್ತಾನೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಪ್ರಾಣಿಗಳ ಕೆಲವೊಂದು ಚೇಷ್ಟೆಗಳನ್ನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.